ರೀಸೆಂಟ್ ಆಗಿ ಟ್ರೈ ಕಡೆಯಿಂದ ಒಂದು ಬೆಸ್ಟ್ ಅಪ್ಡೇಟ್ ಏನೋ ಬಂದಿದೆ. ಸೊ ಆ ಬೆಸ್ಟ್ ಅಪ್ಡೇಟ್ ಏನಂದ್ರೆ, ಸೊ ಇನ್ ಮುಂದೆ ನಿಮಗೆ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಖಾಲಿ ಆಗಲ್ಲ. ಸೊ ಸ್ಕ್ಯಾಮರ್ಸ್ ಇಂದ ನಿಮ್ಮನ್ನ ಬಚಾವ್ ಮಾಡೋದಕ್ಕಂತಾನೆ ಟ್ರೈ ಕಡೆಯಿಂದ ಒಂದು ಬೆಸ್ಟ್ ಅಪ್ಡೇಟ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ಏನಂತ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಸೊ ಫ್ರೆಂಡ್ಸ್, ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ, ನಮಗೆ ಯಾವುದೇ ಒಂದು ಮೆಸೇಜ್ ಬಂದರೂ ಕೂಡ ಇದು ಗೌರ್ಮೆಂಟ್ ಮೆಸೇಜಾ ಅಥವಾ ಬ್ಯಾಂಕ್ ಇಂದ ಬಂದಿದೆ ಅಥವಾ ಸ್ಕ್ಯಾಮರ್ಸ್ ಅಂತ ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಅದರಲ್ಲಿ ಯಾವುದೇ ತರದ ಆಪ್ಷನ್ ಇರ್ತಾ ಇರಲಿಲ್ಲ ಯಾವ ತರ ಚೆಕ್ ಮಾಡೋದಂತ. ಸೊ ಇನ್ ಮುಂದೆ ನಿಮ್ಗೆ ಯಾವುದೇ ತರದ ಮೆಸೇಜ್ ಬಂದರೂ ಕೂಡ ಇದು ಗೌರ್ಮೆಂಟ್ ಮೆಸೇಜಾ ಅಥವಾ ಸ್ಕ್ಯಾಮರ್ಸ್ ಮೆಸೇಜಾ, ಯಾರ್ದು ಬ್ಯಾಂಕಿನ ಮೆಸೇಜ್ ಅಂತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಇವಾಗ ಮೆಸೇಜ್ ಅಲ್ಲಿ ಬರ್ತಾ ಇರಬಹುದು. ಸೊ PGS ಅಂತ ನಿಮ್ಗೆ ಬರ್ತಾ ಇರುತ್ತೆ. ಯಾವ್ದಾದ್ರು ಒಂದು ಮೆಸೇಜ್ ಬಂದ್ರು PST ಅಥವಾ G ಅಂತ ಇದ್ರೆ, ಸೊ ನಿಮ್ಗೆ ಅಷ್ಟ್ರ ಮೇಲೆ ನೀವು ತಿಳ್ಕೊಂಡ್ಬಿಡ್ಬೇಕು. ಸೊ ಇದ್ರ ಬಗ್ಗೆ ಒಂದೊಂದು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಮೆಸೇಜ್ ಬಂದು ಅದ್ರ ಮುಂದೆ P ಅಂತ ನಿಮ್ಗೆ ಇತ್ತಂದ್ರೆ ಬ್ರಾಕೆಟ್ ಅಲ್ಲಿ ಇದು ಪ್ರಮೋಷನಲ್ ಆಡ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಬ್ಯಾಂಕ್ ಇಂದ ಆಫರ್ ಬರ್ತಾ ಇರುತ್ತಲ್ವಾ, ನೀವು ಯಾವ್ದು ನಿಮ್ ಬ್ಯಾಂಕ್ ಇರುತ್ತೆ ಅದರಿಂದ ನೀವು ಲೋನ್ ತೆಗೆಸ್ಕೊಳ್ಳೋದಕ್ಕೆ ಆಫರ್ ಅನ್ನ ಮಾಡ್ತಾರೆ. ಸೊ 80,000 ರೂಪಾಯಿ, 1,00,000 ಈ ತರದ ಆಫರ್ ಮಾಡ್ತಾರಲ್ವಾ, ಇದು ಪ್ರಮೋಷನಲ್ ಆಡ್ ಅಂತ ಹೇಳ್ಬೋದು. ಅಥವಾ ಇದು ಜಿಯೋ ಅಥವಾ ಬೇರೆ ಯಾವುದೇ ಒಂದು ಸೈಟ್ ಇಂದ ಕೂಡ ನಿಮ್ಗೆ ಬರುತ್ತೆ. ಇದು P ಅಂತ ಬರುತ್ತೆ. ಇದನ್ನ ನೀವು ನೆನ್ಪಿಟ್ಕೋಬೇಕು, ಇದು ಪ್ರಮೋಷನಲ್ ಮೆಸೇಜ್ ಅಂತ. ನೆಕ್ಸ್ಟ್ ನಿಮ್ಗೆ ಬರೋದು S ಅಂತ, ಸರ್ವಿಸ್ ಮೆಸೇಜ್. ಸೊ ಈ ಸರ್ವಿಸ್ ಮೆಸೇಜ್ ಯಾವ್ದಂದ್ರೆ ಬ್ಯಾಂಕ್ ಇಂದ ಬರುತ್ತಲ್ವಾ. ಫಾರ್ ಎಕ್ಸಾಂಪಲ್, ನೀವು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಿದಾಗ, ಬ್ಯಾಂಕ್ ಇಂದ ಅಮೌಂಟ್ ಅನ್ನ ವಿಡ್ರಾಲ್ ಮಾಡಿದಾಗ, ಸೊ ನಿಮಗೆ ಬ್ಯಾಂಕ್ ಅಲ್ಲಿ ಯಾವುದೇ ತರದ ಟ್ರಾನ್ಸಾಕ್ಷನ್ ಮಾಡಿದಾಗ ನಿಮ್ಗೆ ಇದು S ಅಂತ ಬರುತ್ತೆ. ಸೊ ಯಾವುದೇ ಒಂದು ಮೆಸೇಜ್ ಬಂದು ಅದ್ರ ಮುಂದೆ ಬ್ರಾಕೆಟ್ ಅಲ್ಲಿ S ಅಂತ ಬರುತ್ತೆ. ಇದನ್ನ ನೀವು ಅನ್ಕೋಬೇಕು, ಇದು ಸರ್ವಿಸ್ ಆಡ್ ಅಂತ. ಸೊ ಇನ್ನೊಂದು ಬರುತ್ತೆ T ಅಂತ, ಸೊ ಟ್ರಾನ್ಸಾಕ್ಷನಲ್ ಮೆಸೇಜ್. ಸೊ ಇನ್ ಮುಂದೆ ಯಾವುದೇ ಒಂದು ಮೆಸೇಜ್ ಬಂದು ಅದ್ರ ಮುಂದೆ T ಅಂತ ಬಂದ್ರೆ ಇದು ಟ್ರಾನ್ಸಾಕ್ಷನಲ್ ಮೆಸೇಜ್ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಸೊ ನಿಮ್ಗೆ OTP ಬರುತ್ತೆ ಅಥವಾ ನೀವು KYC ನ ಕಂಪ್ಲೀಟ್ ಮಾಡಬೇಕು ಅಂತ ಈ ತರ ಬರುತ್ತಲ್ವಾ ಮೆಸೇಜ್. ಸೊ ಇದಕ್ಕೆ ಟ್ರಾನ್ಸಾಕ್ಷನಲ್ ಮೆಸೇಜ್ ಅಂತ ಕರೀತಾರೆ. ಅಂಡ್ ನೆಕ್ಸ್ಟ್ ಬರೋದು G. ಸೊ ಈ G ಏನಂದ್ರೆ, ಇದು ಗೌರ್ಮೆಂಟ್ ಇಂದ ಬರುವಂತ ಮೆಸೇಜ್ ನ ಒಂದು ಸಿಂಬಲ್ ಆಗಿದೆ. ಇನ್ ಮುಂದೆ ಯಾವುದೇ ಒಂದು ಮೆಸೇಜ್ ಬಂದು ಅದ್ರ ಮುಂದೆ G ಅಂತ ಬಂದ್ರೆ ಇದು ಗೌರ್ಮೆಂಟ್ ಇಂದ ಬಂದಿದೆ ಅಂತ ಅನ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವ್ದಾದ್ರು ಸ್ಕೀಮ್ಗಳು ಬರ್ತಾ ಇರುತ್ತಲ್ವಾ ಗೌರ್ಮೆಂಟ್ ಇಂದು. ಸೊ ಆ ಒಂದು ಈ ತರದ ಯಾವ್ದಾದ್ರು ಸ್ಕೀಮ್ ನಿಮ್ಮ ಮೊಬೈಲ್ಗೆ ಅವ್ರು ಮೆಸೇಜ್ ಕಳಿಸಿದ್ರೆ ಅಲ್ಲಿ G ಅಂತ ಬಂದಿರುತ್ತೆ. ಈ ತರದ ಮೆಸೇಜ್ ಬಂದ್ರೆ ಇದನ್ನ ಗೌರ್ಮೆಂಟ್ ಮೆಸೇಜ್ ಅಂತ ತಿಳ್ಕೊಬೇಕು. ಇನ್ ಕೇಸ್ ಏನಾದ್ರೂ ನಿಮ್ಗೆ ಇನ್ ಮುಂದೆ ಯಾವ್ದಾದ್ರು ಈ 4 ಲೆಟರ್ ಅಲ್ಲಿ ಯಾವ್ದಾದ್ರು ಸೊ ಅದ್ರ ಮುಂದೆ ಈ ತರದ ಲೆಟರ್ಗಳು ಬರ್ಲಿಲ್ಲ ಅಂತ ಅಂದ್ರೆ ನೀವು ತಿಳ್ಕೊಂಡ್ಬಿಟ್ಟಿರ್ಬೇಕು, ಅದು ಸ್ಕ್ಯಾಮರ್ಸ್ದು ಅಥವಾ ಥರ್ಡ್ ಪಾರ್ಟಿ ಮೆಸೇಜ್ ಅಂತ ನೀವು ಅದನ್ನ ಕನ್ಸಿಡರ್ ಮಾಡಿ ಅದನ್ನ ಓಪನ್ ಮಾಡೋಕೆ ಹೋಗ್ಬಿಡಿ, ಅದನ್ನ ಡಿಲೀಟ್ ಮಾಡ್ಬಿಡಿ. ಓಕೆನಾ? ಐ ಹೋಪ್ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.